ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯ ಆತ್ಮೀಯ ಬಂಧುಗಳೇ, 13ರಿಂದ 16ರವರೆಗಿನ ಅವಧಿಯಲ್ಲಿ ಕೆ ಅಕ್ಷರದ ವ್ಯಕ್ತಿಯಿಂದ ಉಂಟಾಗುವ ಬದಲಾವಣೆಗಳು ಮತ್ತು ವಿಶೇಷ ಘಟನೆಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ. ಕೆ ವ್ಯಕ್ತಿಯಿಂದ ನಿಮ್ಮ ಬದುಕಲ್ಲಿ ಮಹತ್ವದ ಬದಲಾವಣೆ ಅನ್ನೋದು ಉಂಟಾಗುತ್ತೆ. ರಾಜಗಾಂಭೀರ್ಯ ಮತ್ತು ನಾಯಕತ್ವ ಗುಣಕ್ಕೆ ಹೆಸರಾದ ಸಿಂಹ ರಾಶಿಯ ಬಂಧುಗಳೇ, ಈ ಏಪ್ರಿಲ್ 13, 14, 15, 16 ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಭಾವಶಾಲಿ ತಿರುವುಗಳನ್ನು ತರಲಿದೆ. ನಿಮ್ಮ ರಾಶಿಯಾಧಿಪತಿ ಸೂರ್ಯನ ಪ್ರಭಾವದಿಂದಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ತೇಜಸ್ಸು ಮೂಡಲಿದೆ. ಈ 4 ದಿನಗಳಲ್ಲಿ ನೀವು ಗಮನಿಸುವ ಪ್ರತಿಯೊಂದು ಸಣ್ಣ ಬದಲಾವಣೆ ಕೂಡ ನಿಮ್ಮ ಭವಿಷ್ಯದ ಮಹತ್ವಾಕಾಂಕ್ಷೆಗಳಿಗೆ ಭದ್ರ ಬುನಾದಿ ಹಾಕಲಿದೆ. ವಿಶೇಷವಾಗಿ ಕೆ ಎಂಬ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಒಂದು ಮರೆಯಲಾಗದ ಘಟನೆ ಸಂಭವಿಸುವ ಸೂಚನೆಗಳಿವೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕೆಂದರೆ ಈ ಸಮಯದಲ್ಲಿ ನೀವು ಎದುರಿಸಬಹುದಾದ ಸವಾಲುಗಳು ಮತ್ತು ಲಭ್ಯವಾಗುವ ಅದೃಷ್ಟದ ಅವಕಾಶಗಳ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ನೀಡ್ತಾ ಇದ್ದೇವೆ. ಮಾಹಿತಿಯ ಒಳಗೆ ಹೋಗುವ ಮುನ್ನ ಕಮೆಂಟ್ ಬಾಕ್ಸಲ್ಲಿ ಓಂ ಸೂರ್ಯಾಯ ನಮಃ ಅಂತ ಬರೀರಿ ಮತ್ತು ನಿಮ್ಮ ಇಷ್ಟ ದೈವವನ್ನು ಶ್ರದ್ಧೆಯಿಂದ ನೆನೆಯಿರಿ. ಕೆ ಅಕ್ಷರದ ವ್ಯಕ್ತಿಯ ಅನಿರೀಕ್ಷಿತ ಪ್ರಭಾವ. ಸಿಂಹರಾಶಿಯವರೇ, ಈ 4 ದಿನಗಳ ಅವಧಿಯಲ್ಲಿ ಕೆ ಹೆಸರಿನ ವ್ಯಕ್ತಿಯು ನಿಮ್ಮ ಬದುಕಲ್ಲಿ ಒಂದು ನಿರ್ಣಾಯಕ ಪಾತ್ರ ವಹಿಸಲಿದ್ದಾರೆ. ಈ ವ್ಯಕ್ತಿ ನಿಮ್ಮ ಉದ್ಯೋಗ ಕ್ಷೇತ್ರದ ಮೇಲಾಧಿಕಾರಿಯಾಗಿರಬಹುದು, ನಿಮ್ಮ ಗೌರವಾನ್ವಿತ ಹಿರಿಯರಾಗಿರಬಹುದು ಅಥವಾ ನಿಮ್ಮ ಸಾಮಾಜಿಕ ವಲಯದ ಪ್ರಭಾವಿ ವ್ಯಕ್ತಿ ಆಗಿರಬಹುದು. ಬಹುಶಃ ನೀವು ಕಳೆದ ಕೆಲವು ದಿನಗಳಿಂದ ಯಾವುದೋ ಒಂದು ದೊಡ್ಡ ಪ್ರಾಜೆಕ್ಟ್ ಅಥವಾ ಸಮಸ್ಯೆಯ ಸುಳಿಯಲ್ಲಿದ್ದರೆ ಆ ಗೊಂದಲಕ್ಕೆ ಈ ಕೆ ಹೆಸರಿನ ವ್ಯಕ್ತಿಯ ಮೂಲಕ ಸ್ಪಷ್ಟತೆ ಸಿಗಲಿದೆ. ಆಕಸ್ಮಿಕವಾಗಿ ಈ ವ್ಯಕ್ತಿಯಿಂದ ನಿಮಗೆ ಮಹತ್ವದ ಕರೆ ಬರಬಹುದು ಅಥವಾ ನೇರ ಭೇಟಿಯಾಗುವ ಸಂಭವ ಇದೆ. ಈ ಸಂಭಾಷಣೆಯನ್ನು ನೀವು ಕೇವಲ ಹರಟೆ ಅಂತ ಭಾವಿಸಬೇಡಿ. ಇದು ನಿಮ್ಮ ಅಧಿಕಾರ ಮತ್ತು ಅಂತಸ್ತಿನ ಹೆಚ್ಚಳಕ್ಕೆ ಪ್ರಕೃತಿ ನೀಡುತ್ತಿರುವ ಮುನ್ಸೂಚನೆ ಆಗಿದೆ. ನಾಯಕತ್ವ ಮತ್ತು ಸಂವಹನದ ಮ್ಯಾಜಿಕ್. ಸಿಂಹರಾಶಿಯವರು ಹುಟ್ಟು ನಾಯಕರು. ಈ 4 ದಿನಗಳಲ್ಲಿ ನಿಮ್ಮ ಈ ಗುಣವು ನಿಮ್ಮನ್ನು ಬಹಳಷ್ಟು ಗೌರವ ತಂದುಕೊಡಲಿದೆ. ಕೆ ಹೆಸರಿನ ವ್ಯಕ್ತಿಯ ಜೊತೆ ವ್ಯವಹರಿಸಬೇಕಾದ್ರೆ ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿ, ಆದರೆ ಅಹಂಕಾರವನ್ನು ಬದಿಗಿಡಿ. ಅವರ ಮಾತುಗಳಲ್ಲಿ ನಿಮಗೆ ಬೇಕಾದ ಯಶಸ್ಸಿನ ಸೂತ್ರಗಳು ಅಡಗಿರಬಹುದು. ಈ ಸಮಯದಲ್ಲಿ ನೀವು ಯಾವುದೇ ಸಭೆ ಅಥವಾ ಸಮಾರಂಭಗಳಲ್ಲಿ ಭಾಗವಹಿಸಿದರೆ ನಿಮ್ಮ ಮಾತುಗಳು ಇತರರ ಮೇಲೆ ಗಾಢವಾದ ಪ್ರಭಾವ ಬೀರಲಿದೆ. ಕೆ ಹೆಸರಿನ ವ್ಯಕ್ತಿಯು ನಿಮಗೆ ಹೊಸ ಜವಾಬ್ದಾರಿಯನ್ನು ನೀಡಬಹುದು ಅಥವಾ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸೂಚಿಸಬಹುದು. ಹಳೆಯ ವಿವಾದಗಳಿಗೆ ಅಂತ್ಯ ಮತ್ತು ಹೊಸ ಅಧ್ಯಾಯ. ನಿಮ್ಮ ಮನಸ್ಸಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಯಾವುದೋ ಒಂದು ಹಳೆಯ ಕಹಿ ಘಟನೆ ಅಥವಾ ವ್ಯಕ್ತಿಯ ಬಗ್ಗೆ ದ್ವೇಷ ಇರಬಹುದು. ಈ 4 ದಿನಗಳ ಅವಧಿಯಲ್ಲಿ ಆ ಎಲ್ಲ ನಕಾರಾತ್ಮಕ ಭಾವನೆಗಳು ಕರಗಿ ಹೋಗಲಿವೆ. ವಿಶೇಷವಾಗಿ ಕೆ ಹೆಸರಿನ ವ್ಯಕ್ತಿಯ ಬಗ್ಗೆ ನಿಮಗೆ ಯಾವುದಾದ್ರೂ ತಪ್ಪು ಕಲ್ಪನೆಗಳಿದ್ರೆ ಅಥವಾ ಅವರಿಂದ ನಿಮಗೆ ಬರಬೇಕಾದ ನ್ಯಾಯ ವಿಳಂಬ ಆಗ್ತಾ ಇದ್ರೆ ಅದು ಆ ಸಮಯದಲ್ಲಿ ಬಗೆಹರಿಯುತ್ತೆ. ಒಂದು ಸಣ್ಣ ಮಾತುಕತೆ ಅಥವಾ ಮಧ್ಯಸ್ಥಿಕೆಯು ಹಳೆಯ ಮನಸ್ಸನ್ನು ದೂರ ಮಾಡುತ್ತೆ. ಇದು ನಿಮ್ಮ ಮಾನಸಿಕ ಶಾಂತಿಗೆ ಕಾರಣ ಆಗೋದಲ್ಲದೆ ನೀವು ಹೊಸ ಗುರಿಗಳತ್ತ ಗಮನ ಹರಿಸೋದಕ್ಕೆ ಪ್ರೇರಣೆ ನೀಡುತ್ತೆ. ವೃತ್ತಿ ಜೀವನ ಮತ್ತು ಅಧಿಕಾರ ಯೋಗ. ಉದ್ಯೋಗಸ್ಥ ಸಿಂಹರಾಶಿಯವರಿಗೆ ಈ 4 ದಿನಗಳು ಅತ್ಯಂತ ಶುಭದಾಯಕ ಆಗಿರುತ್ತೆ. ನೀವು ಮಾಡಿದ ಕಠಿಣ ಪರಿಶ್ರಮಕ್ಕೆ ಉನ್ನತ ಸ್ಥಾನಮಾನ ಸಿಗುವ ಸಮಯ ಹತ್ತಿರ ಬಂದಿದೆ. ಇಲ್ಲಿ ಕೆ ಅಕ್ಷರದ ವ್ಯಕ್ತಿಯು ನಿಮ್ಮ ಬೆನ್ನಿಗೆ ನಿಂತು ನಿಮಗೆ ಬೆಂಬಲ ನೀಡಬಹುದು ಅಥವಾ ನಿಮ್ಮ ಹೆಸರನ್ನು ಪದೋನ್ನತಿಯಾಗಿ ಶಿಫಾರಸು ಮಾಡಬಹುದು. ನೀವು ಸ್ವಂತ ಉದ್ಯೋಗ ಮಾಡ್ತಾ ಇದ್ರೆ ಹೊಸ ಕ್ಲೈಂಟ್ಗಳು ಅಥವಾ ದೊಡ್ಡ ಒಪ್ಪಂದಗಳು ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವ್ಯಾಪಾರದಲ್ಲಿ ಹೂಡಿಕೆ ಮಾಡೋದಕ್ಕೆ ಕೆ ಹೆಸರಿನ ವ್ಯಕ್ತಿಯ ಸಲಹೆ ಪಡೆದರೆ ಅದು ದೀರ್ಘಕಾಲದ ಲಾಭಕ್ಕೆ ದಾರಿ ಮಾಡಿಕೊಡುತ್ತೆ. ಆರ್ಥಿಕ ಅಭಿವೃದ್ಧಿ ಮತ್ತು ಐಶ್ವರ್ಯ. ಸಿಂಹರಾಶಿಯವರಿಗೆ ಏಪ್ರಿಲ್ 13ರಿಂದ 16ರ ನಡುವೆ ಆರ್ಥಿಕ ಸ್ಥಿತಿಯಲ್ಲಿ ಗಣನೀಯ ಸುಧಾರಣೆ ಕಂಡು ಬರುತ್ತೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯೋದಕ್ಕೆ ಅಥವಾ ಸ್ಥಗಿತಗೊಂಡಿದ್ದ ಹಣವನ್ನು ಮರಳಿ ಪಡೆಯೋದಕ್ಕೆ ಇದು ಸಕಾಲ. ಕೆ ಹೆಸರಿನ ವ್ಯಕ್ತಿಯು ಈ ಆರ್ಥಿಕ ಲಾಭಕ್ಕೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಕಾರಣ ಆಗಬಹುದು. ಈ ಸಮಯದಲ್ಲಿ ನೀವು ಐಷಾರಾಮಿ ವಸ್ತುಗಳ ಮೇಲೆ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ, ಆದರೆ ಮಿತವ್ಯಯದ ಬಗ್ಗೆಯೂ ಗಮನ ಇರಲಿ. ಭೂಮಿ ಅಥವಾ ವಾಹನ ಖರೀದಿಯ ಯೋಗವು ಈ ದಿನಗಳಲ್ಲಿ ಗೋಚರಿಸುತ್ತೆ. ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು. ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ತಂದೆ ಅಥವಾ ತಂದೆಯ ಸಮಾನಾದ ವ್ಯಕ್ತಿಯಿಂದ ನಿಮಗೆ ಆಶೀರ್ವಾದ ಮತ್ತು ಮಾರ್ಗದರ್ಶನ ಲಭ್ಯವಾಗಲಿವೆ. ಕೆ ಹೆಸರಿನ ವ್ಯಕ್ತಿಯು ನಿಮ್ಮ ಕುಟುಂಬದ ಹಿತೈಷಿಯಾಗಿರಬಹುದು. ಅವರ ಆಗಮನದಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ಆರಂಭ ಆಗಬಹುದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಪ್ರೇಮ ಕಲಹಗಳಿದ್ರೂ ಅವುಗಳನ್ನು ಪ್ರೀತಿಯಿಂದ ಬಗೆಹರಿಸಿಕೊಳ್ಳಿ. ನಿಮ್ಮ ಸಂಗಾತಿಯ ಹೆಸರೇ ಕೆ ನಿಂದ ಆರಂಭ ಆಗ್ತಿದ್ರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಧುರತೆ ಅನ್ನೋದು ಹೆಚ್ಚಾಗಲಿದೆ.
ಆರೋಗ್ಯದ ದೃಷ್ಟಿಯಿಂದ ಈ ದಿನಗಳು ಉತ್ತಮವಾಗಿವೆ. ನಿಮ್ಮಲ್ಲಿ ಹೊಸ ಉತ್ಸಾಹ ಅಥವಾ ಶಕ್ತಿ ಮನೆ ಮಾಡಿರಲಿದೆ. ಆದರೂ ಅತಿಯಾದ ಕೋಪ ಅಥವಾ ರಕ್ತದೊತ್ತಡದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಕೆ ಹೆಸರಿನ ವ್ಯಕ್ತಿಯು ನಿಮಗೆ ಯೋಗ ಅಥವಾ ಪ್ರಾಣಾಯಾಮದಂತಹ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸೋದಕ್ಕೆ ಪ್ರೇರೇಪಿಸಬಹುದು. ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡೋದು ನಿಮ್ಮ ಆತ್ಮ ಬಲವನ್ನು ಹೆಚ್ಚಿಸುತ್ತೆ. ಸರಿಯಾದ ಸಮಯಕ್ಕೆ ಆಹಾರ ಸೇವಿಸುವುದರಿಂದ ಪಿತ್ತದ ಸಮಸ್ಯೆಗಳಿಂದ ದೂರ ಆಗಬಹುದು. ಆತ್ಮವಿಶ್ವಾಸ ಮತ್ತು ದೃಢ ನಿರ್ಧಾರಗಳು. ಸಿಂಹರಾಶಿಯವರು ಒಮ್ಮೆ ನಿರ್ಧಾರ ತೆಗೆದುಕೊಂಡ್ರೆ ಅದರಿಂದ ಹಿಂದೆ ಸರಿಯೋದಿಲ್ಲ. ಈ 4 ದಿನಗಳಲ್ಲಿ ನೀವು ಇಂತಹದೇ ಒಂದು ದೃಢವಾದ ನಿರ್ಧಾರ ತೆಗೆದುಕೊಳ್ಬೇಕಾದ ಸಂದರ್ಭ ಬರುತ್ತೆ. ಕೆ ಹೆಸರಿನ ವ್ಯಕ್ತಿಯು ನಿಮ್ಮಲ್ಲಿರುವ ಒಂದು ಲೋಕವೇ ಎದುರು ನಿಂತರೂ ನಿಮ್ಮ ಸತ್ಯದ ಹಾದಿಯನ್ನು ಬಿಡಬೇಡಿ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮ ಗೌರವ ಸಮಾಜದಲ್ಲಿ ಇಮ್ಮಡಿಗೊಳಿಸುತ್ತೆ. ಈ ಅವಧಿಯಲ್ಲಿ ಸಾರ್ವಜನಿಕವಾಗಿ ನಿಮಗೆ ಸನ್ಮಾನ ಅಥವಾ ಗೌರವ ಸಿಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಸಮಾಜಮುಖಿ ಕೆಲಸಗಳು ಇತರರಿಗೆ ಮಾದರಿಯಾಗುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಸುತ್ತಮುತ್ತಲೂ ಕೂಡ ಕೆ ಹೆಸರಿನ ವ್ಯಕ್ತಿ ಇದ್ದಾರಾ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.